ಅವರ ಸಾಕ್ಷಿ ಕೇಳಿದಿರ ಯಾರಾದರೂ ಒಬ್ರು? ಅಮ್ಮ ಮಾತು ಕೇಳದಂತ ವ್ಯಕ್ತಿ, ಅಮ್ಮಗೆ ಭಯಂಕರ ತೊಂದರೆ ಕೊಡುವಂತ ವ್ಯಕ್ತಿ, ಭಯಂಕರ ಕಠಿಣವಾದ ಮನುಷ್ಯ. ಆದರೆ ಒಂದು ದಿನ ಆ ಊರಿಗೆ ಸುವಾರ್ತೆ ಸಾರುವವರು ಬಂದರು. ಆ ಸುವಾರ್ತೆ ಕೇಳಿ ಯೇಸು ಸ್ವಾಮಿನ ಅಂಗೀಕರಿಸಿಕೊಂಡ್ರು. ಇವತ್ತು ನೋಡ್ರಿ, ಹೈದರಾಬಾದದಲ್ಲಿ ದೊಡ್ಡ ಸಭೆನ ಕಟ್ಟಿ ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದ್ದಾರೆ. ಕಾರಣ, ನಾನು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದೀನಿ, ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ದೇವರಿಗೆ ಕೊಡ್ರಿ, ದೇವರಿಗೆ ಸಮರ್ಪಿಸಿರಿ, ಆ ದೇವರ ಆಶೀರ್ವದಿಸ್ತಾರೆ. ಬಂದೆ ಓದೆ ಬಂದೆ ಓದೆ ಅಂತ ಇರಬೇಡ್ರಿ. ಬಂದು ಹೋಗುವುದರಿಂದ ಏನು ಸುಖ ಇಲ್ಲ. ಎಷ್ಟು ಬದಲಾಗ್ತಾ ಇದೆಯಾ, ಎಷ್ಟು ದೇವರಿಗೆ ಸಮರ್ಪಿಸ್ತಾ ಇದೆಯಾ, ಸೇವೆಗೆ ಎಷ್ಟು ಸಮರ್ಪಿಸ್ತಾ ಇದೆಯಾ, ಅದೇ ಬಹಳ ಮುಖ್ಯವಾದುದು. ಬರೋದರಿಂದ ಏನು ಸಿಕ್ಕಲ್ಲ, ಹೋಗುವುದರಿಂದ ಏನು ಸಿಕ್ಕ